ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ವೆರಿ ಬೇಸಿಕ್ ಲೆಸನ್ ಇದು. ಏನದು? ಹೌ ಟು ಮೇಕ್ ಕ್ವೆಶ್ಚನ್ಸ್ ಎಸ್ಪೆಷಲಿ WH ಕ್ವೆಶನ್ಸ್ ಹೇಗೆ ಮಾಡೋದು. ಒಂದು ಕ್ವೆಶ್ಚನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಟೆನ್ಸನ್ನು ನಾವು ಬಳಸಬೇಕು, ಅಥವಾ ಸರಿಯಾದ ಟೆನ್ಸಲ್ಲಿ ನಾವು WH ಕ್ವೆಶನ್ಸನ್ನು ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪ್ರೆಸೆಂಟನ್ನು ಬಳಸಿ ನಾವು ಕ್ವೆಶ್ಚನ್ಸ್ ಹೇಗೆ ಮಾಡೋದು, ಇದು ಬೇಸಿಕ್ಕಾಗಿ ಎಲ್ರಿಗೂ ಗೊತ್ತಿರಬೇಕಾದ ವಿಷಯ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಇನ್ಫಿನಿಟಿವ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸಿ ನಾವು WH ಕ್ವೆಶನ್ಸ್ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಇಟ್ಸ್ ವೆರಿ ಬೇಸಿಕ್ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ವೆಲ್. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇಲ್ಲಿ ಒಂದು 15-20 ಸೆಂಟೆನ್ಸ್ಗಳಿದ್ದಾವೆ, ಪ್ರಶ್ನೆಗಳು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಧ್ಯದಲ್ಲೇ ಬಿಟ್ಟೋದ್ರೆ ಬಹುಶಃ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲಿಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲಿಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಈಗ ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್, ಈ ಟೆನ್ಸಲ್ಲಿ ನಾವು ಪ್ರಶ್ನೆಗಳನ್ನು ಹೇಗೆ ಮಾಡೋದು, ಈ ಟೆನ್ಸಲ್ಲಿ ಪ್ರಶ್ನೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಓಕೆ, ಸೊ ನಿಮಗೆಲ್ಲರಿಗೂ ಗೊತ್ತು, ಈಸ್, ಆಮ್, ಆರ್. ಓಕೆ, ಈಸ್, ಆಮ್, ಆರ್ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ಸೊ ಆ ಪದಗಳಿದ್ದರೆ ಸಾಕು, ಅದು ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಹಾಗೆಯೇ ಇದರಲ್ಲಿ ನೋಡಿ, ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ನಾವು ಎಲ್ಲ WH ಕ್ವೆಶನ್ಸನ್ನು ನಾನು ಬಳಸಿದ್ದೀನಿ, ಇನ್ಕ್ಲೂಡಿಂಗ್ WH. ಇದನ್ನು HO ಅಂತಲೇ WH ಅಂತಲೇ ಹೇಳ್ತೀವಿ, ಯಾಕೆಂದರೆ ಇಲ್ಲಿ W ಇದೆ, ಇಲ್ಲಿ H ಇದೆ. ರೈಟ್, ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ವೇರ್ ಈಸ್ ಜಾನ್? ಜಾನ್ ಎಲ್ಲಿದ್ದಾನೆ? ಜಾನ್ ಎಲ್ಲಿದ್ದಾನೆ ಅನ್ನೋದು ಪ್ರೆಸೆಂಟ್ ಸಿಂಪಲ್ ಹೌದು ಅಲ್ವೋ? ಎಸ್, ಇಟ್ ಈಸ್. ಜಾನ್ ಎಲ್ಲಿದ್ದಾನೆ? ಓಕೆ, ವೇರ್ ಈಸ್ ಜಾನ್? ಜಾನ್ ಎಲ್ಲಿದ್ದಾನೆ? ವೈ ಆರ್ ದೇ ಹಂಗ್ರಿ? ಅವ್ರಿಗೆ ಯಾಕೆ ಹಸಿವಾಗ್ತಿದೆ? ಈಗಷ್ಟೇ ಊಟ ಮಾಡಿದ್ರಲ್ಲ, ಅವ್ರಿಗೆ ಯಾಕೆ ಹಸಿವಾಗ್ತಿದೆ? ವೈ ಆರ್ ದೇ ಹಂಗ್ರಿ? ವೈ ಆರ್ ದೇ ಹಂಗ್ರಿ? ವೇರ್ ಆರ್ ವಿ? ವೇರ್ ಆರ್ ವಿ? ನಾವು ಎಲ್ಲಿದ್ದೀವಿ? ನಾವು ಎಲ್ಲಿದ್ದೀವಿ ಅನ್ನೋದು ಸಹ ಪ್ರೆಸೆಂಟ್ ಸಿಂಪಲ್, ರೈಟ್? ಯಾಕೆಂದರೆ ಇಲ್ಲಿ ಆರ್ ಇದೆ. ಆರ್. ವೈ ಆರ್ ದೇ ಹಂಗ್ರಿ? ವೇರ್ ಆರ್ ವಿ? ಓಕೆ, ಎಸ್. ಹೂ ಆರ್ ಯು? ಹೂ ಆರ್ ಯು? ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಹೂ ಆರ್ ಯು? ಸೊ ಹೂ ಆರ್ ಯು ಅನ್ನೋದು ಸಹ ಪ್ರೆಸೆಂಟ್ ಸಿಂಪಲ್. ಹೂ ಆರ್ ಯು? ನೀನು ಯಾರು? ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್ ಅಥವಾ ವಾಟ್ ಈಸ್ ದ್ಯಾಟ್? ಇದೇನು? ಇದೇನು ಅನ್ನೋದು ಸಹ ಪ್ರೆಸೆಂಟ್ ಸಿಂಪಲ್. ಇಲ್ಲಿ WH ಇದೆ, ರೈಟ್? ವಾಟ್ ಈಸ್ ದಿಸ್? ಇದೇನು. ನೆಕ್ಸ್ಟ್ ಏನು? ವೇರ್ ಈಸ್ ರಮೇಶ್? ಇಲ್ಲಿ ನೋಡಿ, ವೇರ್ ಈಸ್ ರಮೇಶ್? ರಮೇಶ್ ಎಲ್ಲಿದ್ದಾನೆ? ರಮೇಶ್ ಎಲ್ಲಿದ್ದಾನೆ? ವೇರ್ ಈಸ್ ರಮೇಶ್? ಇದೇನಿದು? ಪ್ರೆಸೆಂಟ್ ಸಿಂಪಲ್. ಓಕೆ, ಸೊ ಪ್ರೆಸೆಂಟ್ ಸಿಂಪಲಲ್ಲಿ ನಿಮಗೆ ಮೇ ಬಿ ಇದೆಲ್ಲ ಸ್ವಲ್ಪ ಏನು ಪ್ರೆಸೆಂಟ್ ಸಿಂಪಲ್ ಈ ಥರ ಇದೆಯಲ್ಲ ಅಂತ ನಿಮಗೆ ಅನಿಸುತ್ತೆ. ಎಸ್, ಇಟ್ ಈಸ್. ಪ್ರೆಸೆಂಟ್ ಸಿಂಪಲಲ್ಲಿ ನಿಮಗೆ ಪ್ರೆಸೆಂಟ್ ಸಿಂಪಲ್ ಅಂತ ನಮಗೆ ಯಾಕೆ ಅನಿಸ್ಬೇಕು ಅಂತ ಹೇಳಿದ್ರೆ, ಆರ್, ಈಸ್, ಆಮ್ ಇದ್ದರೆ ದ್ಯಾಟ್ ಈಸ್ ಪ್ರೆಸೆಂಟ್ ಸಿಂಪಲ್, ಅಂದರೆ ING ಇಲ್ಲದೆ ಇದ್ದರೆ. ಓಕೆ, ಯಾ. ಸೊ ವೇರ್ ಈಸ್ ರಮೇಶ್? ರಮೇಶ್ ಎಲ್ಲಿದ್ದಾನೆ? ಹೌ ಆರ್ ಯು? ನೀನು ಹೇಗಿದೆಯಾ? ಹೌ ಮಚ್ ಈಸ್ ಇಟ್? ಅದು ಎಷ್ಟು, ಅಂದರೆ ಅದರ ಬೆಲೆ ಎಷ್ಟು? ಹೌ ಮಚ್ ಈಸ್ ಇಟ್? ಇದೆಲ್ಲ ಪ್ರೆಸೆಂಟ್ ಸಿಂಪಲ್ಲೆಲ್ಲ ಇದೆ, ಸಿಂಪಲ್ ಆಗಿ ಇದೆ ನೋಡಿ ಕ್ವೆಶನ್ಸ್. ಇದನ್ನು ಕೇಳಲಿಕ್ಕೆ ನಮಗೆ ಗೊತ್ತಿರಬೇಕು. ಇದನ್ನು ಕೇಳಿ ಇದಕ್ಕೆ ಕರೆಕ್ಟಾದ ಆನ್ಸರ್ ಮಾಡಲಿಕ್ಕೂ ನಮಗೆ ಗೊತ್ತಿರಬೇಕು. ಓಕೆ, ಆನ್ಸರ್ ನಾನು ಆಮೇಲೆ ಹೇಳ್ತೀನಿ ಸಿಂಪಲ್ ಆಗಿ. ಸೊ ಸಮ್ ಗೆಸ್ಸಿಂಗ್ ಆನ್ಸರ್ಸ್ ಅಷ್ಟೇ. ಹೌ ಲಾಂಗ್ ಇಸ್ ಇಟ್? ಹೌ ಲಾಂಗ್ ಇಸ್ ಇಟ್ ಅಂದರೆ ಎಷ್ಟು ದೂರ ಇದೆ ಅದು? ಎಷ್ಟು ದೂರ ಅದಿದೆ? ಹೌ ಲಾಂಗ್ ಇಸ್ ಇಟ್? ವಾಟ್ ಟೈಮ್ ಇಸ್ ಇಟ್ ನಾವ್? ವಾಟ್ ಟೈಮ್ ಇಸ್ ಇಟ್ ನಾವ್? ಈಗ ಸಮಯ ಎಷ್ಟು? ಇಲ್ಲಿ ಈಸ್ ಅಂತಿದೆ, ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್. ರೈಟ್? ಹೌ ಇಸ್ ದ ಫುಡ್? ಹೌ ಇಸ್ ದ ಫುಡ್? ಹೌ ಇಸ್ ದ ಫುಡ್? ಊಟ ಹೇಗಿದೆ? ಊಟ ಮಾಡಿದ ಮೇಲೆ ನಾವು ಕೇಳ್ತೀವಲ್ಲ, ಹೌ ಇಸ್ ದ ಫುಡ್? ಚೆನ್ನಾಗಿದೆಯಾ ಊಟ?
ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬೋದು. ವೈ ಆಮ್ ಐ ಲಾಸ್ಟ್? ನಾನು ಯಾಕೆ ಎಲ್ಲರಿಗಿಂತ ಲಾಸ್ಟಾಗಿ ಬಂದಿದ್ದೀನಿ? ವೈ ಆಮ್ ಐ ಲಾಸ್ಟ್? ಇಲ್ಲಿ ಆಮ್ ಇದೆ. ಎಸ್, ವೈ ಆಮ್ ಐ ಲಾಸ್ಟ್? ಹೂ ಈಸ್ ರಾಮ್ ವಿತ್? ಇಲ್ಲಿ ಹೂ ಈಸ್ ರಾಮ್. ಹೂ ಈಸ್ ರಾಮ್ ಅಲ್ಲ, ಹೂ ಈಸ್ ರಾಮ್ ವಿತ್. ರಾಮ್ ಯಾರ ಜೊತೆಗಿದ್ದಾನೆ ಅಂತ, ಇದ್ದಾನೆ ಈಗ. ಓಕೆ, ಹೂ ಈಸ್ ರಾಮ್ ವಿತ್? ರಾಮು ಯಾರ ಜೊತೆಗೆ ಇದ್ದಾನೆ ಅಂತ. ಹೂ ಈಸ್ ರಾಮ್ ಅಲ್ಲ, ರಾಮ್ ಅಂದರೆ ಯಾರು ಅಂತಲ್ಲ, ರಾಮ್ ಯಾರ ಜೊತೆಗೆ ಇದ್ದಾನೆ. ಹೂ ಈಸ್. ವಾಟ್ ಕಲರ್ ಇಸ್ ದ ಕ್ಯಾಟ್? ವಾಟ್ ಕಲರ್ ಇಸ್ ದ ಕ್ಯಾಟ್? ಆ ಬೆಕ್ಕಿನ ಬಣ್ಣ ಏನು? ಆ ಬೆಕ್ಕಿನ ಬಣ್ಣ ಏನು? ವೇರ್ ಆರ್ ಯು? ವೇರ್ ಆರ್ ಯು? ನೀನು ಎಲ್ಲಿದೆಯಾ? ಇಲ್ಲಿ ಯು ಅನ್ನೋದ್ರ ಬದಲು ವೇರ್ ಇಸ್ ಶಿ, ವೇರ್ ಇಸ್ ಹಿ, ವೇರ್ ಆರ್ ದೇ, ವೇರ್ ಆಮ್ ಐ, ವೇರ್ ಆರ್ ಯು. ಓಕೆ, ಸೊ ಇಲ್ಲಿ ವ್ಯಕ್ತಿ ಯಾರು ಬೇಕಾದ್ರೂ ಹಾಕ್ಬೋದು ಸಬ್ಜೆಕ್ಟನ್ನು. ವಿಚ್ ಒನ್ ಇಸ್ ದ್ಯಾಟ್? ಅದು ಯಾವುದು? ವಿಚ್ ಒನ್ ಇಸ್ ದ್ಯಾಟ್ ಅಂದರೆ ವಿಚ್ ಒನ್ ಇಸ್ ದ್ಯಾಟ್? ಯಾವುದೋ ಒಂದು ಹೇಳಿರ್ತೀವಿ, ಸರಿ ಅದರಲ್ಲಿ ಯಾವುದದು ಅಂತ, ಅದರಲ್ಲಿ ಅದು ಯಾವುದು ಅಂತ. ಓಕೆ, ವೇರ್ ಇಸ್ ಮೈ ಫೋನ್? ನನ್ನ ಫೋನ್ ಯಾರೋ ಎತ್ಕೊಂಡಿದ್ದಾರೆ, ವೇರ್ ಇಸ್ ಮೈ ಫೋನ್? ಸೊ ಇಲ್ಲಿ ನೋಡಿ ಸ್ನೇಹಿತರೆ, ವೆರಿ ಸಿಂಪಲ್. ಪ್ರಶ್ನೆಗಳು ಸಿಂಪಲ್ ಆಗಿ ಇದೆ, ಬಟ್ ಇದನ್ನು ಇದೇ ಥರ ಕೇಳಿದ್ರೆ ಮಾತ್ರ ಇದು ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್ ಆಗುತ್ತೆ. ಇಲ್ಲಾಂದರೆ ಇದರ ಟೆನ್ಸ್ ಚೇಂಜ್ ಆಗುತ್ತೆ. ಸೊ ನೋಡಿ, ವೇರ್ ಈಸ್ ಜಾನ್? ಜಾನ್ ಎಲ್ಲಿದ್ದಾನೆ? ಜಾನ್ ಎಲ್ಲಿದ್ದಾನೆ? ಜಾನ್ ಎಲ್ಲಿದ್ದಾನೆ? ವೇರ್ ಈಸ್ ಜಾನ್? ಇಲ್ಲಿ ನಮಗೆ ಪ್ರೆಸೆಂಟ್ ಸಿಂಪಲ್ ಅಂತ ಹೆಂಗೆ ಗೊತ್ತಾಯಿತು? ಈಸ್. ಓಕೆ, ನೆಕ್ಸ್ಟ್, ವೈ ಆರ್ ದೇ ಹಂಗ್ರಿ? ಅವರು ಯಾಕೆ ಹಸ್ಕೊಂಡಿದ್ದಾರೆ? ಅವರಿಗೆ ಯಾಕೆ ಹಸಿವಾಗಿದೆ ಅಥವಾ ಅಂತ ಹೇಳ್ಬೋದು. ಅವ್ರು ಯಾಕೆ ಹಸ್ಕೊಂಡಿದ್ದಾರೆ ಈಗ ಅಂತ ಹೇಳ್ಬೋದು. ಅವ್ರು ಯಾಕೆ ಹಸ್ಕೊಂಡಿದ್ದಾರೆ? ವೇರ್ ಆರ್ ವಿ? ನಾವೆಲ್ಲಿದ್ದೇವೆ? ನಾವೆಲ್ಲಿದ್ದೇವೆ? ಹೂ ಆರ್ ಯು? ನೀನು ಯಾರು? ವೈ ಈಸ್ ಈ ಲೇಟ್? ವೈ ಈಸ್ ಈ ಲೇಟ್? ಅವನು ಯಾಕೆ ಲೇಟ್ ಆದ? ಅವನು ಯಾಕೆ ಲೇಟಾಗಿ ಬಂದ ಅಥವಾ ಲೇಟ್ ಆದ? ವಾಟ್ ಇಸ್ ದಿಸ್? ಇದೇನು ಅಥವಾ ಏನಿದು? ವಾಟ್ ಇಸ್ ದಿಸ್? ವೇರ್ ಈಸ್ ರಮೇಶ್? ರಮೇಶ್ ಎಲ್ಲಿ? ರಮೇಶ್ ಎಲ್ಲಿ? ವಾಟ್ ಇಸ್ ದಿಸ್? ಹೌ ಆರ್ ಯು? ನೀನು ಹೇಗಿದೆಯಾ? ಓಕೆ, ನೀನು ಹೇಗಿದೆಯಾ? ನೀನು ಹೇಗಿದೆಯಾ? ಹೌ ಮಚ್ ಈಸ್ ಇಟ್? ಅದೆಷ್ಟು? ಅದೆಷ್ಟು? ಓಕೆ, ಹೌ ಲಾಂಗ್ ಇಸ್ ಇಟ್? ಅಂದರೆ ಅದೆಷ್ಟು ಉದ್ದ ಇದೆ ಅಂತ ಅರ್ಥ, ಬಟ್ ಅದು ಎಷ್ಟು ದೂರ ಇದೆ. ಹೌ ಲಾಂಗ್ ಇಸ್ ಇಟ್ ಫ್ರಮ್ ಹಿಯರ್? ಅಂದರೆ ಅದು ಎಷ್ಟೊತ್ತಾಗುತ್ತೆ. ಹೌ ಲಾಂಗ್ ಇಸ್ ಇಟ್? ಅದೆಷ್ಟೊತ್ತು ಅಥವಾ ಅದೆಷ್ಟು ದೂರ? ದೂರ ಅಥವಾ ಅದೆಷ್ಟು ಸಮಯ? ಹೌ ಲಾಂಗ್ ಡಸ್ ಇಟ್ ಟೇಕ್? ಓಕೆ, ವಾಟ್ ಟೈಮ್ ಇಸ್ ಇಟ್? ಟೈಮ್ ಏನು? ಹೌ ಇಸ್ ದ ಫುಡ್? ಊಟ ಹೇಗಿದೆ? ವೈ ಆಮ್ ಐ ಲೇಟ್? ನಾನು ಯಾಕೆ ಲೇಟ್ ಆಗಿದ್ದೀನಿ? ನಾನು ಯಾಕೆ ಲೇಟ್ ಅಲ್ಲ, ನಾನು ಯಾಕೆ ಕ್ಲಾಸ್ನಲ್ಲಿ ನಾನು ಯಾಕೆ ಕೊನೆಯಲ್ಲಿದ್ದೀನಿ ಅಂತ. ಹೂ ಈಸ್ ರಾಮ್ ವಿತ್? ರಾಮ್ ಯಾರ ಜೊತೆಗಿದ್ದಾನೆ? ಓಕೆ, ಹೂ ಈಸ್ ರಾಮ್ ವಿತ್? ವಿತ್ ಅಂತ ಸೇರಿಸಿದಾಗ ಜೊತೆಗೆ ಅಂತ ಬರುತ್ತೆ. ಹೂ ಈಸ್ ರಾಮ್ ಅಂದರೆ ಯಾರು ಅಂತ. ವಾಟ್ ಕಲರ್ ಇಸ್ ದ ಕ್ಯಾಟ್? ಆ ಬೆಕ್ಕು ಯಾವ ಬಣ್ಣ? ಇಲ್ಲಿ ಯಾವ ಅಂತ ನಾವು ವಾಟ್ ಕಲರ್ ಅಂತ ಕೇಳ್ತೀವಿ. ವಾಟ್ ಕಲರ್ ಅಂದರೆ ಯಾವ ಬಣ್ಣ, ಏನು ಬಣ್ಣ ಅಂತ ಅರ್ಥ. ವೇರ್ ಆರ್ ಯು? ನೀನೆಲ್ಲಿದೆಯಾ? ನೀನೆಲ್ಲಿ ಅಷ್ಟು ಸಿಂಪಲ್ ಆಗಿ ಹೇಳಿದ್ರು ಸಾಕು. ವಿಚ್ ಒನ್ ಇಸ್ ದ್ಯಾಟ್? ವಿಚ್ ಒನ್ ಈಸ್ ದ್ಯಾಟ್? ಯಾವುದದು? ವೇರ್ ಇಸ್ ಮೈ ಫೋನ್? ನನ್ನ ಫೋನು ಎಲ್ಲಿದೆ? ಓಕೆ, ಸೊ ಈ ಥರದ ಸೆಂಟೆನ್ಸಸ್ಸನ್ನು ಸಿಂಪಲ್ಲಾಗಿ ಸ್ನೇಹಿತರೆ, ಸಿಂಪಲ್ಲಾಗಿ ನಾವು ಆ್ಯಕ್ಚುಲಿ ಸಿಂಪಲ್ ಪ್ರೆಸೆಂಟನ್ನು ಬಳಸಬೇಕು.
ಆ್ಯಕ್ಚುಲಿ ನಿಮಗೆ ಗೊತ್ತಾ, ಒಂದು ವಿಷಯ ಏನು ಅಂತ ಹೇಳಿದ್ರೆ, ಸಿಂಪಲ್ ಪ್ರೆಸೆಂಟೇ ಸ್ವಲ್ಪ ಟಫ್ ಆಗಿರುವಂತಹ ಟೆನ್ಸ್. ಆ್ಯಕ್ಚುಲಿ ಸ್ವಲ್ಪ ಆಚೀಚೆ ಆದರೂ ಆದರೆ ಇದು ಚೇಂಜ್ ಆಗಿಬಿಡುತ್ತೆ. ನಮಗೆ ಹೇಳಲಿಕ್ಕೂ ಬರೋದಿಲ್ಲ, ಕೇಳಲಿಕ್ಕೂ ಬರೋದಿಲ್ಲ, ಮತ್ತು ಅವ್ರು ಕೇಳ್ತಾ ಇರೋದು ಸಿಂಪಲ್ ಪ್ರೆಸೆಂಟ್ ಹೌದು ಅಲ್ಲೋ ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿ ನಾನು ಸೆಂಟೆನ್ಸಸ್ ಕ್ವೆಶನ್ಸನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಡಸನ್ನು ಸಹ ಬಳಸ್ಬೋದು. ಸೊ ವೇರ್ ಡಸ್ ಶಿ ಗೋ ಅಥವಾ ವಾಟ್ ಡಸ್ ಇ ಡೂ, ಓಕೆ, ಹೌ ಡಸ್ ಇ ಡೂ ದ್ಯಾಟ್. ಸೊ ಈ ಥರದನ್ನು ಸಹ ನೀವು ಬಳಸ್ಬೋದು, ಡಸನ್ನು ಬಳಸ್ಬೋದು. ಓಕೆ, ಸೊ ಇದನ್ನು ಬರೆದು ಬಿಡ್ತೀನಿ. ವೇರ್ ಡಸ್ ಇ ಗೋ, ವೇರ್ ಡಸ್ ಹಿ ಆರ್ ಶಿ ಗೋ. ಸೊ ಇದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಯಾ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಸೊ ಸೆಂಟೆನ್ಸ್ ಮಾಡೋದು ಗೊತ್ತಾದರೂ ಸಹ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಗೊತ್ತಾದರೆ ಮಾತ್ರ ಕರೆಕ್ಟಾಗಿ ನಮಗೆ ಸ್ಪೋಕನ್ ಇಂಗ್ಲೀಷ್ ಬರೋದು. ಓಕೆ, ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಏಬಲ್ ಟು ಮೇಕ್ ಕ್ವೆಶನ್ಸ್, ಯು ಆರ್ ಏಬಲ್ ಟು ಫಾರ್ಮ್ ಕ್ವೆಶನ್ಸ್ ಯೂಸಿಂಗ್ WH questions and yes or no questions. Alright? Okay, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ ಫಾರ್ ನಾವ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಇಂಗ್ಲೀಷ್ ಟಿಪ್ಸ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಬೇಕಾಗಿರುವಂಥದ್ದು, ಸ್ಪೋಕನ್ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಎಲ್ಲ ಟಿಪ್ಸ್ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋರಿಗೆ ಸ್ನೇಹಿತರೆ, ನನ್ನ ವೀಡಿಯೋಸನ್ನ ಎಲ್ಲ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಕೀಪ್ ಲರ್ನಿಂಗ್ ಇಂಗ್ಲೀಷ್. ಬಾಯ್, ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.